ನಮ್ಮ ಸಮಾಜದ ಬಂಧುಗಳು, ಅಧಿಕಾರಿ ವರ್ಗದವರು, ಹಿರಿಯರು ಇವತ್ತು ಆಗಮಿಸಿದ್ದಾರೆ. ಈಗಾಗಲೇ ಸಮಯದ ಅಭಾವ ಇರೋದ್ರಿಂದ ನಾನು ನಮ್ಮ ಎಲ್ಲ ಸಮಾಜದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನವನ್ನು ತಾವೆಲ್ಲರೂ ಕೂಡ ಕೇಳ್ಕೊಂಡು ಹೋಗಬೇಕು. ಈಗಾಗಲೇ ಊಟದ ಸಮಯ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಾಕಷ್ಟು ಒಂದು ಅದ್ದೂರಿಯಾಗಿ ವೈಭವವಾಗಿ ಕೆಂಪೇಗೌಡರವರ ಮತ್ತು ಬನಮಯ್ಯನವರ ಜಯಂತ್ಯೋತ್ಸವವನ್ನು ಮೆರವಣಿಗೆಯಲ್ಲಿ ಇವತ್ತು ಆಚರಿಸಿರ್ತಕ್ಕಂಥದ್ದು ಸಿರಾ ತಾಲೂಕಿನ ಇತಿಹಾಸದಲ್ಲಿ ಒಂದು ರೀತಿ ದಾಖಲೆ ಆಗ್ತಕ್ಕಂಥ ಕೆಲಸವನ್ನ ನಮ್ಮ ಏನು ಈ ಒಂದು ಆಚರಣಾ ಸಮಿತಿಯ ಎಲ್ಲ ನಮ್ಮ ಸದಸ್ಯರುಗಳು ಮತ್ತು ಸಮಾಜದ ಬಂಧುಗಳು ಇವತ್ತು ಒಂದೆಡೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಒಂದು ರೀತಿ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಒಂದು ಜಯಂತ್ಯೋತ್ಸವವನ್ನು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ನಮ್ಮ ಎಲ್ಲ ಸಮಾಜದ ಬಂಧುಗಳು ಇಂತಹ ಕಾರ್ಯಕ್ರಮವನ್ನು ತಾವು ಶಕ್ತಿ ಮೀರಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕಾಗ್ತದೆ. ಅದೇ ರೀತಿ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತು ಇವತ್ತೇನು ನಮ್ಮ ನಾಡಪ್ರಭು ಕೆಂಪೇಗೌಡರವರ ಬನಮಯ್ಯನವರು ಇಡೀ ಸಮಾಜದ ನಮ್ಮೆಲ್ಲರ ಒಂದು ರೀತಿ ಶಕ್ತಿಗಳು. ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಾಡನ್ನು ಕಟ್ಟಿ ಅದನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಉದ್ಯಾನ ನಗರಿಯನ್ನಾಗಿ ಮಾಡಿ ಇಡೀ ಸಮಾಜಕ್ಕೆ ಒಂದು ಹೆಸರನ್ನು ಕೊಟ್ಟಿರ್ತಕ್ಕಂಥ ಕೆಂಪೇಗೌಡರವರು ನಿಜಕ್ಕೂ ಕೂಡ ದೂರದೃಷ್ಟಿಯನ್ನು ಉಳ್ತಕ್ಕಂಥವ್ರು. ಅವರ ಒಂದು ಸಾಮಾಜಿಕ ಒಂದು ಸೇವೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಒಬ್ಬ ವಿಜಯನಗರದ ಸಾಮಂತ ಅರಸರಾಗಿ ಆ ಸಾಮಂತರ ಅರಸರಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಅದೇ ರೀತಿ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಹೆಸರನ್ನ ಇವತ್ತು ಗಳಿಸಿ ಇವತ್ತೇನೊಂದು ಬೆಂಗಳೂರು ಮಹಾನಗರವನ್ನ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತ ಮಟ್ಟಿಗೆ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರು. ಅವರು ಒಂದು ರೀತಿಯಲ್ಲಿ ಇವತ್ತು ಆಲೋಚನೆಯನ್ನು ಮಾಡಿಲ್ಲ. ಇಡೀ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವ್ರದೇ ಆದಂತಹ ನಿಟ್ಟಿನಲ್ಲಿ ಈ ಸಮಾಜಕ್ಕೆ, ಈ ನಾಡಿಗೆ ಒಂದು ಶಕ್ತಿಯನ್ನು ಕೊಟ್ಟಂತ ಒಬ್ಬ ಆದರ್ಶ ಪುರುಷರು. ಇವತ್ತು ಸಾಮಾಜಿಕವಾಗಿ ಒಂದು ಶಕ್ತಿಯನ್ನು ಕೊಟ್ಟಂತರು. ಎಲ್ಲ ಸಮಾಜಕ್ಕೂ ಕೂಡ ಒಂದು ರೀತಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅವ್ರದೇ ಆದಂತಹ ರೀತಿಯಲ್ಲಿ ದೂರದೃಷ್ಟಿಯ ಯೋಚನೆಯನ್ನ ಮಾಡಿ ಆ ಒಂದು ಸಾಮಾಜಿಕ ನ್ಯಾಯ ಕೊಟ್ಟಂತಹ ಕೀರ್ತಿ ಇವತ್ತು ಕೆಂಪೇಗೌಡರಿಗೆ ಸಲ್ಲುತ್ತದೆ. ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಅವರು ಹಲವಾರು ಕೋಟೆ ಕೊತ್ತಲುಗಳನ್ನ ಕಟ್ಟಿ ಈ ಸಮಾಜಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೋಗಿರ್ತಕ್ಕಂಥವ್ರು ಇವತ್ತು ಕೆಂಪೇಗೌಡರು. ಅಂತಹ ಒಬ್ಬ ಇತಿಹಾಸ ಪುರುಷರು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ, ಅವರ ತತ್ವಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಆಗ್ತದೆ. ಅವರು ಏನಿವತ್ತು ಅವ್ರು ಬೆಳೆದಂತಹ ರೀತಿಯನ್ನ, ಅವರ ಜೀವನ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ನಮ್ಮ ಪೀಳಿಗೆಗೆ ಕೊಡ್ತಕ್ಕಂಥ ಕೆಲಸವನ್ನ ಈ ಸಮಾಜ ಮಾಡಬೇಕಾಗ್ತದೆ. ಅದೇ ರೀತಿ ಇವತ್ತೇನು ನಮ್ಮ ಬನಮಯ್ಯನವರು, ಈ ಕುಂಚಿಟಿಗರ ತಿಲಕ ಬನಮಯ್ಯನವರು ಕೊಟ್ಟಂತಹ ಕೊಡುಗೆ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಸಮಾಜ ಈ ಕುಂಚಿಟಿಗರ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಶೈಕ್ಷಣಿಕವಾಗಿ, ಅವರು ಧಾರ್ಮಿಕವಾಗಿ ಒಂದು ನೆಲೆಗಟ್ಟನ್ನು ಕೊಟ್ಟಿರ್ತಕ್ಕಂಥವ್ರು ಬನಮಯ್ಯನವರು. ಅವರು ಈ ಸಮಾಜ ಶೈಕ್ಷಣಿಕವಾಗಿ ಮುಂದುವರಬೇಕು, ಈ ಸಮಾಜಕ್ಕೆ ಒಂದು ನೆಲೆಯನ್ನು ಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅವರು ಶೈಕ್ಷಣಿಕ ಹೆಚ್ಚು ಒತ್ತುಗಳನ್ನು ಕೊಟ್ಟು ಹಲವಾರು ಟ್ರಸ್ಟ್ಗಳನ್ನು ಮಾಡಿ, ಶಾಲೆಗಳನ್ನು ಮಾಡಿ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ನಮ್ಮೆಲ್ಲರಿಗೂ ಕೂಡ ಈ ಒಂದು ಕುಂಚಿಟಿಗರ ಒಂದು ಮಹಾ ಸಮುದಾಯವನ್ನೇ ಕೊಟ್ಟಿರ್ತಕ್ಕ ಒಂದು ಸಮುದಾಯಕ್ಕೆ ಆಶ್ರಯನೇ ಕೊಟ್ಟಿರ್ತಕ್ಕಂಥವ್ರು ಕುಂಚಿಟಿಗರು. ಇವೆರಡು ಡೋಲಾಯಮಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೀವಿ. ಒಂದು ನಾನು ಈ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಈಗಾಗಲೇ ನಮ್ಮಲ್ಲಿ ಒಂದು ಕಡೆ ಒಕ್ಕಲಿಗರು, ಒಂದು ಕಡೆ ಕುಂಚಿಟಿಗರ ಎಂಬ ಒಂದು ಭಿನ್ನಾಭಿಪ್ರಾಯ ಇವತ್ತು ಇರ್ತಕ್ಕಂಥದ್ದು. ಆ ಒಂದು ಹೊತ್ತಿನಲ್ಲಿ ನಾವೆಲ್ಲ ಒಂದು ಕಡೆ ಶೈಕ್ಷಣಿಕವಾಗಿ ನಾವು ಇವತ್ತು
ಒಕ್ಕಲಿಗ ಅಂತ ಸೇರಿಸಿದ ತಕ್ಷಣ ಇವತ್ತು ಇಲ್ಲೇ ನಮ್ಮ ಅಧಿಕಾರಿಗಳು ಇನ್ನೊಬ್ರು ಕೂತಿದ್ದಾರೆ. ಅವ್ರು ಯಾವುದೇ ರೀತಿಯಲ್ಲಿ ನಮಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡದಲೆ ಇವತ್ತು ಕುಂಚಣಿಗರು ಎಂಬುದನ್ನೇ ಕೂಡ ಅವ್ರು ಸರ್ಟಿಫಿಕೇಟ್ ಅನ್ನು ಕೊಡ್ತಕ್ಕಂಥದ್ದು ಒಂದು ವಿಪರ್ಯಾಸ ಆಗ್ತಾ ಇರ್ತಕ್ಕಂಥದ್ದು. ಇದು ನಾವು ಒಂದು ರೀತಿ ಗೊಂದಲಮಯವಾಗಿದ್ದೀವಿ. ನಾವಿವತ್ತು ಈ ಗೊಂದಲಮಯ ಎಲ್ಲವೂ ಕೂಡ ತೆರೆ ಎಳಿಬೇಕು ಅಂದ್ರೆ ನಮ್ಮ ಪರಮ ಪೂಜ್ಯರು ಈಗಾಗಲೇ ನಮ್ಮ ಸತ್ಯಪ್ರಕಾಶ್ ಅವರು ಹೇಳಿದಂತಹ ರೀತಿಯಲ್ಲಿ ಈ ಒಂದು ಕುಂಚಣಿಗರನ್ನ ಕೇಂದ್ರದಲ್ಲಿ OBCಗೆ ಸೇರಿಸ್ತಕ್ಕಂಥ ಕೆಲಸವನ್ನ ನಮ್ಮ ಪರಮ ಪೂಜ್ಯರು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಾನು ಸಭೆಯ ಮುಖಾಂತರ ಅವರಿಗೆ ಒತ್ತಡವನ್ನು ಹಾಕ್ತೀನಿ. ಯಾಕೆಂದ್ರೆ ಇವತ್ತು ನಾವು ಕೇಂದ್ರದಲ್ಲಿ OBCಯನ್ನು ತಗೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಹಲವಾರು ನಮ್ಮ ಪ್ರತಿಭೆಗಳಿಗೆ, ನಮ್ಮ ಸಮಾಜದ ಪ್ರತಿಭೆಗಳಿಗೆ ಇವತ್ತು ಅವಕಾಶ ವಂಚಿತರಾಗ್ತಿದ್ದಾರೆ. ಅದನ್ನ ನೀವು OBC ಕೊಡ್ಸೋದ್ರ ಮುಖಾಂತರ ತಮ್ಮ ಹೋರಾಟವನ್ನ ನಮ್ಮ ಏನು ಪರಮ ಪೂಜ್ಯರು ಮಾಡಬೇಕು. ನಾವು ಅವ್ರ ಜೊತೆನಲ್ಲಿ ಯಾವತ್ತೂ ಕೂಡ ಕೈ ಜೋಡಿಸ್ತೀವಿ, ಅವ್ರ ಜೊತೆನಲ್ಲಿ ಇರ್ತೀವಿ. ಈ ಸಮಾಜದ ನೀವು ಹಿರಿಯ ಜಗದ್ಗುರುಗಳು ನೀವು ಆಗಿರ್ತೀರಾ. ನೀವು ಇದನ್ನು OBC ಕೊಡ್ಸೋದಕ್ಕೆ ತಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಿ ನಮ್ಮ ಜೊತೆನಲ್ಲಿ ನಾವು ನಿಮ್ಮ ಜೊತೆನಲ್ಲಿ ಯಾವಾಗಲೂ ಕೂಡ ಇರ್ತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪರಮ ಪೂಜ್ಯರಿಗೆ ಹೇಳ್ತಾ, ಮತ್ತು ಏನು ಈ ಗೊಂದಲಕ್ಕೆ ತಾವು ಇತಿಶ್ರೀಯನ್ನ ಆಡಬೇಕು, ಯಾವುದಾದ್ರೂ ಕೂಡ ಸರಿಯಾದಂತಹ ಒಂದು ಪರಿಹಾರವನ್ನ ತಾವು ಕೊಡಬೇಕು ಎಂಬ ಮಾತನ್ನು ಕೂಡ ನಾನು ಪರಮ ಪೂಜ್ಯರಲ್ಲಿ ನಾನು ವಿನಂತಿಯನ್ನ ಮಾಡ್ತಾ, ಈಗಾಗಲೇ ನಿಜಕ್ಕೂ ಕೂಡ ನಮ್ಮ ಏನು ಕೆಂಪೇಗೌಡರವರು ಬನಮಯ್ಯನವರು ಕೊಟ್ಟಂತಹ ರೀತಿಯಲ್ಲೇ ಕೂಡ ಈ ಸಮಾಜಕ್ಕೆ ಕೊಡುಗೆಯನ್ನು ತಮ್ಮದೇ ಅಂತ ರೀತಿಯಲ್ಲಿ ತಾವು ಕೊಟ್ಟಿದ್ದೀರಾ. ಈ ಒಂದು ತಮ್ಮ ಜನ್ಮದಿನವನ್ನು ನೀರಾವರಿ ಹಕ್ಕೊತ್ತಾಯ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿ ಈ ಒಂದು ಜನಾಂಗದ, ಈ ಒಂದು ನಾಡಿಗೆ, ಈ ಒಂದು ತಾಲೂಕಿಗೆ ನೀರಾವರಿಯ ಸೌಕರ್ಯವನ್ನು ಕೊಟ್ಟಿರ್ತಕ್ಕಂಥರು ನಮ್ಮ ಪರಮ ಪೂಜ್ಯ ನಂಜಾವಧೂತರು. ಇವತ್ತು ನಂಜಾವಧೂತರ ಒಂದು ಮದಲೂರು ಕೆರೆಗೆ ನೀರನ್ನು ಬಿಡಬೇಕು ಎಂಬುದೊಂದು ಅವರ ದೂರದೃಷ್ಟಿಯ ಕಲ್ಪನೆ ನಿಜಕ್ಕೂ ಕೂಡ ಇವತ್ತು ಈಡೇರಿದೆ. ಅವರ ಒಂದು ಏನು ಜನ್ಮದಿನದ ಸಂದರ್ಭದಲ್ಲಿ ಹಕ್ಕೊತ್ತಾಯವನ್ನು ಮಾಡಿ ಈ ಒಂದು ಕೆರೆಗೆ ಹೇಮಾವತಿಯ ನೀರನ್ನು ಬಿಡಿಸಲೇಬೇಕು ಅಂತ ಎಲ್ಲ ರಾಜಕಾರಣಿಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಅವರಿಗೆ ಕಿವಿ ಹಿಂಡತಕ್ಕಂತ ಕೆಲಸವನ್ನ ಮಾಡಿ ಈಗ ನಿಜಕ್ಕೂ ಕೂಡ ಈ ತಾಲೂಕಿಗೆ ನೀರಾವರಿಯನ್ನ ಸೌಕರ್ಯವನ್ನು ಒದಗಿಸಿದಕ್ಕೆ ಮೊದಲಿಗರಾಗಿ ನಮ್ಮ ನಂಜಾವಧೂತರು ಇವತ್ತು ಕೆಲಸ ಮಾಡಿದ್ದಾರೆ. ಇಂತಹ ಒಬ್ಬರು ನಿಜ ಕೂಡ ನೀವು ಕೂಡ ಒಬ್ಬ ಇತಿಹಾಸ ಪುರುಷರಾಗ್ತೀರಾ. ಈ ಒಂದು OBCಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ನಂಜಾವಧೂತರು ಮಾಡಬೇಕು ಅಂತಲೂ ಕೂಡ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತಾ, ಇನ್ನು ಹೆಚ್ಚು ಸಮಯದಿಂದ ಸಾಕಷ್ಟು ಜನ ನಮ್ಮ ಮುಖಂಡರು ಮಾತಾಡ್ತಕ್ಕಂಥ ಸಂದರ್ಭ ಇರೋದ್ರಿಂದ ಪರಮ ಪೂಜ್ಯರ ಒಂದು ಆಶೀರ್ವಾದ